ಜಯ ಹೇ ರಸ ಋಷಿಗಳಿಗೆ ಜನನೀಯ ತನುಜ ಜಯ ಹೇ ಕರ್ನಾಟಕ ಮಾತೆ ಗಂಧದ ಚಂದದ ಹೊನ್ನಿನ ಗಣಿ ರಾಘವ ಮಧುಸೂದನರವಧರಿಸಿದ ಭಾರತ ಜನನೀಯ ತನುಜಾತೆ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಶಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಐಳಪಣಿಜನುದ್ಯಾರಣ್ಯ ಸವೇಶ್ವರ ಮಧ್ವರ ದಿವ್ಯಾರಣ್ಯ ರಣ್ಣ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರ ನಾನಕ ರಾಮಾನಂದ ಕಬೀರರ ಭಾರತ ಜನನೀಯ ತನುಜಾತೆ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ತೈಳಪ ಹೊಯ್ಸಳರಾಳಿದ ನಾಡೆ ಗಂಗನ ಜಕಣರ ನೆಚ್ಚಿನವಿ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನೀಯ ತನುಜಾತೆ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನತನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸುಂದರ ನದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ
ಯೋಜನೆಯಲ್ಲಿ ವೈದಿಕ ಕಾಮಗಾರಿಗಳ ಫಲಾನುಭವಿಗಳಿಂದ ಕಡ್ಡಾಯವಾಗಿ ಕಾಮಗಾರಿಗಳನ್ನು ಅನುಷ್ಠಾನಿಸಲ್ಪಡಿಸಿದೆ. ಅಂದರೆ ಏನಾಗಿದೆ ಮುಖ್ಯವಾಗಿ ನಮಗೆ ಹೀಗೆ ಸಾಮಾಜಿಕ ಪರಿಶೀಲನೆ ನಡೆದಾಗ ಏನಾಗಿದೆ, ನಾವು ಕೆಲವೊಂದು ಕಾಮಗಾರಿಗಳನ್ನು ಪರಿಶೀಲನೆ ಮಾಡಿಕೊಂಡು ಕ್ಷೇತ್ರ ಅನುಕೂಲಿಸುವ ಕಾಮಗಾರಿಗಳನ್ನು ನಾವು ಪರಿಶೀಲನೆ ಮಾಡ್ತೀವಿ. ಆ ಮೂಲಕ ಸಂದರ್ಭದಲ್ಲಿ ತುಂಬಾ ಸಮಸ್ಯೆ ಆಗ್ತಿರುವಂಥ ಪ್ರಕರಣಗಳು ಹಟ್ಟಿ. ಸೊ ಹಟ್ಟಿ ಬೇಕು ಅಂತ ಸ್ವಲ್ಪ ಮಾಡ್ಕೊತಾರೆ. ಆ ಹಟ್ಟಿ ಬರ್ಕೊಂಡ ನಂತರ ಎಲ್ಲ ಪಾವತಿ ಆದ ನಂತರ ಈ ಸಾಮಾಜಿಕ ಪರಿಶೀಲನೆ ಕಾಮಗಾರಿ ಪರಿಶೀಲನೆ ಆ ಹಟ್ಟಿ ದರ ಇರಲ್ಲ. ಯಾವುದೇ ಬೇರೆ ಯಾವುದೋ ವಸ್ತುಗಳನ್ನು ಶೇಖರಣೆ ಮಾಡಿರ್ತಾರೆ. ಸೊ ಅದನ್ನು ಮಾಡಬಾರದು. ಸೊ ವೈಯಕ್ತಿಕವಾಗಿ ಏನೇ ಒಂದು ಯೋಜನೆಯಿಂದ ಯಾವುದೋ ಒಂದು ಪ್ರಯೋಜನವನ್ನು ಪಡ್ಕೊಂಡ್ರೆ ಅದನ್ನು ಮುಂದಿನ 5 ವರ್ಷಗಳವರೆಗೆ ಯಾವುದೇ ಅನ್ಯ ಉದ್ದೇಶಕ್ಕೆ ಅದನ್ನು ಬಳಕೆ ಮಾಡಬಾರ್ದು. ಹಾಗಂತ ಈ ಯೋಜನೆ ಪ್ರಯೋಜನ ನೀವು ಪಡ್ಕೊಳ್ಳಿಕ್ಕೆ ಮುಂದೆ ಬರ್ತೀರಲ್ವ, ಅರ್ಜಿ ಕೊಡ್ತೀರಲ್ವ, ಆ ಹಂತದಲ್ಲೇ ನೀವೊಂದು ಮುಚ್ಚಳಿಕೆ ಪತ್ರವನ್ನು ಅರ್ಜಿ ಕೊಡಬೇಕಾಗುತ್ತೆ. ಅಂದರೆ ನಾನು ಈ ಒಂದು ಯೋಜನೆ ಅಡಿಯಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ಇಂಥ ಒಂದು ವೈಯಕ್ತಿಕ ಕಾಮಗಾರಿಯನ್ನು ಪಡ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಸೊ ಮುಂದಿನ 5 ವರ್ಷಗಳವರೆಗೆ ಆ ಕಾಮಗಾರಿಯನ್ನು ನಾನು ಸೂಕ್ತವಾಗಿ ನಾಮಫಲಕ ಹಾಕುವುದರ ಜೊತೆಗೆ ನಾನು ಅದನ್ನು ಸೂಕ್ತವಾಗಿ ನಿರ್ವಹಿಸ್ತೇನೆ. ಅದರಲ್ಲಿ ಏನಾದರೂ ಲೋಪದೋಷಗಳು ಆಯಿತು ಅಂತ ಹೇಳಿದ್ರೆ ಅದಕ್ಕೆ ನೇರ ನಾನೇ ಜವಾಬ್ದಾರಿ ಒಂದು ಮುಚ್ಚಳಿಕೆ ಪತ್ರವನ್ನು ನೀವು ಅರ್ಜಿಯೊಟ್ಟಿಗೆ ಕೊಡಬೇಕಾಗುತ್ತೆ. ಸೊ ನಮಗೆ ಆ ಒಂದು ಅರ್ಜಿ ಪ್ಲಸ್ ನಿಮ್ಮ ಆ ಮುಚ್ಚಳಿಕೆ ಪತ್ರವನ್ನು ಪ್ರತಿಯೊಂದು ಕಡತದಲ್ಲಿ ಕೂಡ ಒಂದು ಗ್ರಾಮ ಪಂಚಾಯತ್ನಲ್ಲಿ ನಿರ್ವಹಿಸಬೇಕಾಗುತ್ತೆ. ಸೊ ಈ ಹಂತದಲ್ಲಿ ನಮಗೆ ನೋಡಿದಾಗ ಯಾವುದೂ ಸಿಗಲಿಲ್ಲ. ಅದು ಕಲೆಕ್ಟ್ ಮಾಡಿದ್ದೇವೆ, ಬೇರೊಂದು ಫೈಲಲ್ಲಿ ಇಟ್ಟಿದ್ದೇವೆ ಅಂತ ಹೇಳಿದರು. ಬಟ್ ಆ ಥರ ಮಾಡುವಂಥದ್ದಲ್ಲ. ಅದು ಏನು ಕಡತ ಇದೆ ಅದರಲ್ಲೇ ಅದನ್ನು ಅರ್ಜಿಯೊಟ್ಟಿಗೆ ಅದನ್ನು ಜೋಡಿಸಬೇಕಾಗಿರುವಂಥದ್ದು ಕೂಡ ಸರಿಯಾದ ನಿಯಮ ಇರುವಂಥದ್ದು. ಅದು ಒಂದು. ಹಾಗಾಗಿ ಇದರಲ್ಲಿ ಯಾವುದೇ ಗೊಂದಲಗಳಿಂದ ದಯವಿಟ್ಟು ಅದನ್ನು ಕೇಳಿ. ಇದೊಂದು ಎಲ್ಲರೂ ಪಾಲನೆ ಮಾಡಬೇಕಾದಂತಹ ವಿಚಾರ. ಇದೊಂದು 19/8/2023 ಆದೇಶ ಬರುತ್ತೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆಗೆ ವೈಯಕ್ತಿಕ ಕಾಮಗಾರಿಗಳ ಪ್ರತಿ ಅರ್ಹ ಕುಟುಂಬಗಳಿಗೆ ಗರಿಷ್ಠ ಮೊತ್ತವನ್ನು 2 ಲಕ್ಷಗಳಿಂದ 5 ಲಕ್ಷಗಳಿಗೆ ಹೆಚ್ಚಿಸುವ ಕುರಿತು ಇದು ವಿಷಯ. ಸೊ ಅದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಮಹಾತ್ಮ ಗಾಂಧಿ ನರೇಗಾ ಅಧಿನಿಯಮ 2005ರ ಅನುಸೂಚಿ 1 ಪ್ಯಾರಾ 5ರಲ್ಲಿ ತಿಳಿಸಿದಂತೆ ಯೋಜನೆಯಡಿ ವೈಯಕ್ತಿಕ ಸೌಲಭ್ಯಗಳನ್ನು ಪಡೆಯಲು ಫಲಾನುಭವಿಯ ಅರ್ಹ ಕುಟುಂಬ ಈ ಕೆಳಕಂಡ ವರ್ಗಗಳಲ್ಲಿ ಯಾವುದಾದರೂ ಒಂದು ವರ್ಗದಲ್ಲಿ ಅರ್ಹರಾಗಿರತಕ್ಕದ್ದು. ಅಂದರೆ ವೈಯಕ್ತಿಕ ಕಾಮಗಾರಿಯಲ್ಲಿ ಯಾರೆಲ್ಲ ಪಡ್ಕೋಬಹುದು, ಯಾರಿಗೆಲ್ಲ ಅರ್ಹತೆ ಇದೆ ಎನ್ನುವುದಕ್ಕೆ ಆ ಒಂದು ನಿಯಮದಲ್ಲಿ ಅನುಸೂಚಿ 1 ಪ್ಯಾರಾ 5ರಲ್ಲಿ ತಿಳಿಸಿದೆ. ಅಧಿನಿಯಮದಲ್ಲಿ ಅಲ್ಲಿ ಯಾರೆಲ್ಲ ಬರ್ತಾರೆ ಅಂತ ಹೇಳಿದರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ, ಲೇಮಾರಿ ಬುಡಕಟ್ಟುಗಳು, ಅಧಿಸೂಚನೆಯಿಂದ ಕೈಬಿಟ್ಟ ಬುಡಕಟ್ಟುಗಳು, ಬಡತನ ರೀತಿಯಿಂದ ಕೆಳಗಿರುವ ಕುಟುಂಬಗಳು ಅಂದರೆ ವಿಕಲ ಫಲಾನುಭವಿಗಳು, ಮಹಿಳಾ ಪ್ರಧಾನ ಕುಟುಂಬಗಳು, ವಿಕಲಚೇತನ ಕುಟುಂಬಗಳು, ಭೂಸುಧಾರಣಾ ಫಲಾನುಭವಿಗಳು, ವಸತಿ ಯೋಜನೆಗಳ ಫಲಾನುಭವಿಗಳು, ಅರಣ್ಯ ಹಕ್ಕು ಕಾಯ್ದೆ 2006ರ ಫಲಾನುಭವಿಗಳು. ಸೊ ಇವುಗಳನ್ನು ಮೊದಲನೇದಾಗಿ ಪ್ರಾಶಸ್ತ್ಯ ಕೊಟ್ಟು ನಾವು ಆಯ್ಕೆ ಮಾಡಬೇಕು. ಮತ್ತು ನಮಗೆ ಅವಕಾಶ ಇದೆ ಅಂತ ಹೇಳಿದ್ರೆ ಕೊನೆಯಲ್ಲಿ ಸಣ್ಣ ಮತ್ತು ಅತಿಸಣ್ಣ ರೈತರನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ವೈಯಕ್ತಿಕವಾಗಿ ಪ್ರಯೋಜನವನ್ನು ಕೊಡಲಿಕ್ಕೆ ಅವಕಾಶ ಇದೆ. ಸೊ ಇವರಿಗೆ ಈ ಆದೇಶ ಯಾವ 19/10/2023ಗೆ ಬಂತು. ಒಟ್ಟು 5 ಲಕ್ಷಗಳವರೆಗೆ ವೈಯಕ್ತಿಕವಾಗಿ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಯೋಜನೆಗೆ ನೋಂದಾಯಿತವಾದ ಅರ್ಹ ಕುಟುಂಬವು ತನ್ನ ಜೀವಿತಾವಧಿಯಲ್ಲಿ ಗರಿಷ್ಠ 5 ಲಕ್ಷಗಳವರೆಗೆ ಯೋಜನೆ ಅಡಿ ನೀಡಲಾಗುವ ವೈದ್ಯುತ ಬಾವಿ ಮಾಡಿರ್ತಾರೆ. 1 ಲಕ್ಷ 1 ಲಕ್ಷದ ಒಂದು ಅಡಿಗೆ ತೋಟ ಮಾಡಿರ್ತಾರೆ, ಅದಕ್ಕೆ 2 ಲಕ್ಷ ಆಯಿತು. 157,000 ಹಟ್ಟಿ ಮಾಡಿದ್ದಾರೆ, 3 ಲಕ್ಷ ಆಯಿತು. ಈ ಥರ ಆ ಕಾಮಗಾರಿ ಒಂದೇನಿದೆ ಅದು 5 ಲಕ್ಷಕ್ಕೆ ಸೀಮಿತ ಆಗಿರ್ಬೇಕು, ಅದಕ್ಕಿಂತ ಜಾಸ್ತಿ ಕೊಡಾಗಿಲ್ಲ. 5 ಲಕ್ಷಗಳವರೆಗೆ ಅವರು ವೈಯಕ್ತಿಕವಾಗಿ ವಿದ್ಯುತ್ ಯೋಜನೆಯಿಂದ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇದನ್ನು ಎಲ್ಲ ಗ್ರಾಮಸ್ಥರು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎನ್ನುವುದು ಇದರ ಒಂದು ಉದ್ದೇಶ. ಹಾಗಾಗಿ ಯಾರಿಗೆಲ್ಲ ಮಾಹಿತಿ ಸಿಕ್ಕಿಲ್ವೋ, ನಿಮಗೆ ಸಿಕ್ಕಿರುವಂತಹ ಮಾಹಿತಿಯನ್ನು ನಿಮ್ಮ ಅಕ್ಕಪಕ್ಕದಲ್ಲಿ ಯಾರು ಅರ್ಹ ಕುಟುಂಬಗಳು ಈ ಒಂದು ಯೋಜನೆಯ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಮುಂದೆ ಬರುವ ಇದ್ದರೆ ದಯವಿಟ್ಟು ಅವರಿಗೆ ಮಾಹಿತಿಯನ್ನು ಕೊಡಿ. ಅವರು ಕೂಡ ಈ ಒಂದು ಯೋಜನೆಯ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಅವಕಾಶ ಸಿಕ್ಕಂತಾಗುತ್ತೆ. ಸೊ ಅದನ್ನು ಹೊರತುಪಡಿಸಿದರೆ ಇನ್ನೊಂದು ಮಹತ್ವದ ಬದಲಾವಣೆ ಅಂತ ಹೇಳಿದರೆ, ಈ ಕ್ರಿಯಾ ಯೋಜನೆ ಮತ್ತು ಅರ್ಜಿ ಯಾವಾಗ ಕೊಡಬೇಕು, ಯೋಜನೆಯ ಪ್ರಯೋಜನ ಪಡ್ಕೋಬೇಕು ಅಂತ ಹೇಳಿದ್ರೆ ನೀವು ಅರ್ಜಿ ಯಾವಾಗ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ಮಹತ್ತರವಾದ ಮಾಹಿತಿ. ಈಗಿಂದ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ನಾವೇನೋ ಒಂದು ತೋಟ ಮಾಡ್ತಾ ಇದ್ದೀವಿ ಅಂದರೆ ಎಡಿಸಿಸಿ ಏನೋ ಒಂದು ಕಾಮಗಾರಿಯನ್ನು ಮಾಡಬೇಕು ಅಂತಿದ್ರೆ ಗ್ರಾಮ ಪಂಚಾಯತಿಗೆ ನಾವೇನು ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ 1 ವಾರದ ಮುಂಚೆ ನಾವು ಬಂದು ಗ್ರಾಮ ಪಂಚಾಯತ್
ಇವಾಗ ನಾವು ಏನು ಒಂದು ಅಕ್ಟೋಬರ್ 2ನೇ ತಾರೀಕು ಏನು ನಾವು ಈ ಒಂದು ಯೋಜನೆಯಲ್ಲಿ ಪ್ರತಿಯೊಂದು ಆರ್ಥಿಕ ವರ್ಷದಲ್ಲಿ ಕೂಡ ಅಕ್ಟೋಬರ್ 2ನೇ ತಾರೀಕು ಒಂದು ಗ್ರಾಮ ಸಭೆಗೆ ಚಾಲನೆ ಕೊಡ್ತಾರೆ. ಅಲ್ಲಿ ಏನು ಆ ಗ್ರಾಮ ಸಭೆ ಮಾಡಿದ ಉದ್ದೇಶ ಏನು ಅಂತ ಹೇಳಿದ್ರೆ, ನಾವು ಮುಂಬರುವ ಆರ್ಥಿಕ ವರ್ಷ ಅಂದರೆ 1/4/2026ರಿಂದ 31/3/2027ರವರೆಗಿನ ಒಂದು ಅವಧಿಗೆ ನಾವು ಅಕ್ಟೋಬರ್ 2ನೇ ತಾರೀಕು ಒಂದು ಗ್ರಾಮ ಸಭೆಯನ್ನು ಮಾಡಿ ಯಾರ್ಯಾರ ಫಲಾನುಭವಿಗಳು ಇದ್ದಾರೆ ಅವರನ್ನು ಮುಂಚಿತವಾಗಿ ಬಂದು ಅಧಿಕೃತವಾಗಿ ಆ ಒಂದು ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿದ್ದಾರೆ. ಅಂದರೆ ಒಬ್ಬರು ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ 26ರಲ್ಲಿ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಅವರು ಬಾವಿ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಅಕ್ಟೋಬರ್ 2ನೇ ತಾರೀಕಿನ ನಮಗೆ ಗ್ರಾಮ ಸಭೆ ಆಯೋಜನೆ ಆಗುತ್ತೆ. ಇಲ್ಲಿ ಬಂದು ಅವರು ಆ ಒಂದು ಬಾವಿ ಕಾಮಗಾರಿಗೆ ಅರ್ಜಿಯನ್ನು ಕೊಡಬೇಕಾಗುತ್ತೆ. ಸೊ ಅವರು ಕಾಮಗಾರಿಯನ್ನು ಮಾಡೋದು ಏಪ್ರಿಲಲ್ಲಿ ಅಥವಾ ಮೇ ತಿಂಗಳಲ್ಲಿ, ಆದರೆ ಅಕ್ಟೋಬರ್ ತಿಂಗಳಿಂದ ನಿಗದಿತ ದಿನಾಂಕದವರೆಗೆ ಮೇ ಬಿ ನವೆಂಬರ್ 30ರವರೆಗೆ ನಿಮಗೆ ಅವಕಾಶ ಇದೆ. ಅಂದರೆ ಆ ಒಂದು ಮುಂದಿನ ದಿನಗಳಲ್ಲಿ ಕಾಮಗಾರಿಯನ್ನು ಮಾಡಿಕೊಂಡಿದ್ದರೆ ನವೆಂಬರ್ ಅಂತ್ಯದೊಳಗೆ ನಿಮ್ಮ ಏನು ಬೇಡಿಕೆ ಇದೆ, ವೈಯಕ್ತಿಕವಾಗಿರ್ಬೋದು ಅಥವಾ ಸಾರ್ವಜನಿಕವಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಾಗಿ ನೀವು ಬೇಡಿಕೆಯನ್ನು ದಾಖಲು ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ. ಸೊ ಅದೆಲ್ಲ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಸೊ ಇದನ್ನೆಲ್ಲ ಮಾಡಿ ಅದನ್ನು ತಂತ್ರಾಂಶದಲ್ಲಿ ದಾಖಲು ಮಾಡಿಕೊಂಡು ಮುಂದೆ ಅದನ್ನು ಕಾಮಗಾರಿ ನಿರ್ವಹಿಸಲಿಕ್ಕೆ ಅವಕಾಶ ಸಿಗುವಂಥದ್ದು. ಹಾಗಾಗಿ ನೀವು ಏಪ್ರಿಲಲ್ಲಿ ಬಾವಿ ತಗೊಂಡಿದ್ರೆ, ನೀವು ಏಪ್ರಿಲಲ್ಲಿ ಬಂದು ಅರ್ಜಿ ಕೊಟ್ಟರೆ ನಿಮಗೆ ಖಂಡಿತ ಅದು ಆ ಒಂದು ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಉದ್ಯೋಗಾದಿ ಯೋಜನೆಯನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಸಿಗಲ್ಲ. ಸೊ ಮುಂಚಿತವಾಗಿ ನೀವು ಅರ್ಜಿಯನ್ನು ಕೊಡಬೇಕು, ಮತ್ತು ನೀವು ಏಪ್ರಿಲಲ್ಲಿ ಯಾವುದೇ ಸಮಸ್ಯೆ ಇದ್ದರೆ ನೀವು ಆ ಬಾವಿ ಕಾಮಗಾರಿಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಇದೆಲ್ಲ ಯಾಕೆ ಹೇಳಿದರೆ, ಪರಂಪರೆ ಕೆಲಸ ಕಾರ್ಯಗಳು ತುಂಬ ಇರುತ್ತೆ. ಅಂದರೆ ನಿಮ್ಮ ಬೇಡಿಕೆ ಎಲ್ಲ ಬೇಡಿಕೆಯನ್ನು ದಾಖಲಿಸಿಕೊಂಡು ಅದನ್ನು ಗ್ರಾಮ ಪಂಚಾಯತಿ ಅಂದರೆ ಗ್ರಾಮ ಸಭೆಯಿಂದ ಅನುಮೋದನೆ ಪಡ್ಕೊಳ್ಳೋದು ತಾಲೂಕು ಪಂಚಾಯತಿಗೆ ಮತ್ತು ಜಿಲ್ಲಾ ಪಂಚಾಯತಿಗೆ ಅದನ್ನು ಕಳಿಸ್ಕೊಡ್ಬೇಕಾಗುತ್ತೆ. ಅಂತಿಮವಾಗಿ ನಿಮ್ಮ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರು ನಮ್ಮೆಲ್ಲ ಈ ಉದ್ಯೋಗ ಯೋಜನೆಯಲ್ಲಿ ಏನೆಲ್ಲ ಬೇಡಿಕೆಗಳು ಬರುತ್ತೆ ಪ್ರತಿಯೊಂದು ಗ್ರಾಮ ಪಂಚಾಯತಿಯಿಂದ ಅದಕ್ಕೆಲ್ಲ ಆ ಒಂದು ಯೋಜನೆಗೆ ಅನುಮೋದನೆ ಕೊಡುವವರು ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ. ಸೊ ಹಾಗಾಗಿ ಇದೆಲ್ಲ ಕಾರ್ಯಗಳು ಮಾರ್ಚ್ ಅಂತ್ಯದವರೆಗೆ ನಡೆದೋಗುತ್ತೆ. ಸೊ ಮತ್ತೆ ಏಪ್ರಿಲ್ 1ರಿಂದ ನಮ್ಮ ಆರ್ಥಿಕ ವರ್ಷ ಪ್ರಾರಂಭ ಆಗುತ್ತೆ. ಸೊ ಆವಾಗ ಯಾರೆಲ್ಲ ಬೇಡಿಕೆ ಕೊಟ್ಟಿರ್ತಾರೋ ಅವರಿಗೆ ಈ ಯೋಜನೆಯಲ್ಲಿ ಕಾಮಗಾರಿಯನ್ನು ನೀವು ನಿರ್ವಹಿಸ್ಬೋದು. ನಿಮ್ಮ ಬೇಡಿಕೆ ಅನುಮೋದನೆ ಆಗಿದೆ ಅಂತ ಒಂದು ಗ್ರಾಮ ಪಂಚಾಯತಿಯಿಂದ ಕಾರ್ಯದರ್ಶಿ ಕೊಡ್ತಾರೆ. ಮತ್ತು ಇಲ್ಲಿ ಕಾಮಗಾರಿಯನ್ನು ಪ್ರಾರಂಭ ಮಾಡಬೇಕು ಅಂತ ಇದ್ದಿರೋ ಅಲ್ಲಿ ಈ ಕಾಮಗಾರಿಯನ್ನು ಮಾಡೋದಕ್ಕಿಂತ ಮುಂಚೆ ಗ್ರಾಮ ಪಂಚಾಯತಿಗೆ ನೀವು ಮಾಹಿತಿಯನ್ನು ಕೊಡಬೇಕು. ಅವರು ಆ ಒಂದು ಜಾಗದ ಖಾಲಿ ಜಾಗದ GPS ಫೋಟೋ ನರೇಗಾ ತಂತ್ರಾಂಶಕ್ಕೆ ಅಪ್ಲೋಡ್ ಮಾಡಲಿಕ್ಕಿದೆ. ಸೊ ಅಲ್ಲಿ ನಾಮಫಲಕ ಅಳವಡಿಸಿ ಒಂದು ತಂತ್ರಾಂಶ ಛಾಯಾಚಿತ್ರವನ್ನು ನರೇಗಾ ತಂತ್ರಾಂಶಕ್ಕೆ ಅಪ್ಲೋಡ್ ಮಾಡಬೇಕಿದೆ. ಮತ್ತು 2ನೇ ಹಂತದ್ದು ಕಾಮಗಾರಿ ನಿರ್ವಹಿಸಿರುವಂಥ ಛಾಯಾಚಿತ್ರ, 3ನೇ ಹಂತವಾಗಿ ಕಾಮಗಾರಿ ಮುಗಿದ ನಂತರ ಆ ಒಂದು ಛಾಯಾಚಿತ್ರವನ್ನು ನರೇಗಾ ತಂತ್ರಾಂಶಕ್ಕೆ ಅಪ್ಲೋಡ್ ಮಾಡಬೇಕಿದೆ. ಇದೆಲ್ಲ ಪ್ರಕ್ರಿಯೆ ನಿರಂತರವಾಗಿ ಆಗಬೇಕು ಅಂತ ಹೇಳಿದರೆ ನೀವು ಗ್ರಾಮ ಪಂಚಾಯತಿಗೆ ಸಹಕಾರ ಕೊಡಬೇಕು ಮತ್ತು ಮಾಹಿತಿಯನ್ನು ಮುಂಚಿತವಾಗಿ ತಿಳಿಸಬೇಕು. ಆವಾಗ ನಿಮಗೆ ಕೂಲಿ ಪಾವತಿ ಇರ್ಬೋದು ಅಥವಾ ಸಾಮಾಜಿಕ ಪಾವತಿ ಇರ್ಬೋದು, ಯಾವುದೇ ಒಂದು ಸಮಸ್ಯೆ ಇಲ್ಲದೆ ಆಗುತ್ತೆ. ಸೊ ಇದು ಬಂದಾಗಿರುವಂಥ ವಿಚಾರ. ಉದ್ಯೋಗ ಯೋಜನೆಯಲ್ಲಿ ಇಷ್ಟು ಮಾಹಿತಿಗಳು ನಿಮಗೆ ಸಾಕು. ಏನಾದರೂ ನಿಮಗೆ ಅಡಿಷನಲ್ ಆಗಿದ್ದರೆ ನಮ್ಮ ಸಹಾಯಕ ಅಭ್ಯರ್ಥಿಗಳಿದ್ದಾರೆ. ಸೊ ಅವರು ನಿಮಗೆ ಕಾಮಗಾರಿಗಳ ಬಗ್ಗೆ ಇರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟ ತಾಂತ್ರಿಕ ಮಾಹಿತಿಗಳಿರ್ಬೋದು, ಅದನ್ನು ಖಂಡಿತ ನಿಮ್ಮ ಜೊತೆ ಹಂಚ್ಕೊಳ್ತಾರೆ. ಅದನ್ನು ಇದ್ದರೆ ನೀವು ಹಂಚ್ಕೊಳ್ಳಿ. ಇದು ಉದ್ಯೋಗ ಯೋಜನೆ ಬಗ್ಗೆ. ಇದು 15 ಹಣಕಾಸು ಯೋಜನೆ ಅಷ್ಟೇ ಪ್ರಮುಖವಾದ ಇನ್ನೊಂದು ಯೋಜನೆ. ಕೇಂದ್ರ ಸರ್ಕಾರದ ಪ್ರಾಯೋಜಿತವಾದ ಯೋಜನೆ. ನಿಮಗೆ ಈ 15 ಹಣಕಾಸು ಯೋಜನೆ ಗ್ರಾಮ ಪಂಚಾಯತಿಗೆ ಇರ್ಬೋದು, ತಾಲೂಕು ಪಂಚಾಯತಿಗೆ ಇರ್ಬೋದು ಅಥವಾ ಜಿಲ್ಲಾ ಪಂಚಾಯತ್ ಇರ್ಬೋದು, ಹೀಗೆ 3 ಪಂಚಾಯತ್ಗಳಿಗೆ ಕೂಡ ಇದು ಅನುದಾನ ಬಿಡುಗಡೆ ಆಗುತ್ತೆ. ಗ್ರಾಮ ಪಂಚಾಯತಿಗೆ ಶೇಕಡ 85, ತಾಲೂಕು ಪಂಚಾಯತಿಗೆ ಶೇಕಡ 10 ಮತ್ತು ಜಿಲ್ಲಾ ಪಂಚಾಯತಿಗೆ ಶೇಕಡ 5. ಸೊ ಹೀಗೆ ಅನುದಾನಗಳು ನಿಗದಿಯಾಗಿದೆ. ನಿಮ್ಮ ಗ್ರಾಮ ಪಂಚಾಯತಿಗೆ ಶೇಕಡ 85 ಅನುದಾನ ಏನಿದೆ, ಆ ಅನುದಾನ ಯಾವ ರೀತಿ ನಿಮಗೆ ನಿಗದಿ ಆಗಿದೆ ಅಂತ ಹೇಳಿದ್ರೆ, ನಿಮ್ಮ ಗ್ರಾಮ ಪಂಚಾಯತಿನ ಭೌಗೋಳಿಕ ಹಿನ್ನೆಲೆ ಮತ್ತು ಈ ವಾಸಿ ಸ್ಥಳಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ. ಅದು ಒಂದು ನಿರ್ಬಂಧಿತ ಅನುದಾನ, ಇನ್ನೊಂದು ಅನಿರ್ಬಂಧಿತ ಅನುದಾನ. ಈ ನಿರ್ಬಂಧಿತ ಅನುದಾನದಲ್ಲಿ ಶೇಕಡ 60ರಷ್ಟು, ಅನಿರ್ಬಂಧಿತ ಅನುದಾನ ಶೇಕಡ 40ರಷ್ಟು. ಈ ಅನಿರ್ಬಂಧಿತ ಅನುದಾನ ಮತ್ತು 2 ಭಾಗಗಳನ್ನಾಗಿ ವಿಭಾಗ ಮಾಡ್ತಾರೆ. ಶೇಕಡ 50ರಷ್ಟು ಅನುದಾನ ಕುಡಿಯುವ ನೀರಿನ ಸಂಬಂಧಪಟ್ಟಾಗಿ ಅದನ್ನು ಮಾಡಲಿಕ್ಕೆ ಅವಕಾಶ ಇದೆ. ಇನ್ನು ಶೇಕಡ
ನಿರ್ಬಂಧಿತ ಅನುದಾನ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇನ್ನಿತರ ನಿಮ್ಮ ಬೇಡಿಕೆಗಳನ್ನು ಪೂರೈಕೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ. ಸೊ ಒಟ್ಟಾರೆಯಾಗಿ ಶೇಕಡ 25% ಅನುದಾನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಡಬೇಕಾಗುತ್ತೆ. ಶೇಕಡ 5% ಅನುದಾನ ವಿಕಲಚೇತನರಿಗೆ ಮೀಸಲಿಡಬೇಕು. ಈ ಎರಡೂ ಅನುದಾನ ಏನು ನೀವು ಮೀಸಲಿಡ್ತೀರ, ಪರಿಶಿಷ್ಟ ಜಾತಿ ಇರ್ಬೋದು, ಪರಿಶಿಷ್ಟ ಪಂಗಡ ಇರ್ಬೋದು ಅಥವಾ ವಿಕಲಚೇತನರಿಗೆ ಇರ್ಬೋದು, ಅದನ್ನು ಯಾವುದೇ ಕಾರಣಕ್ಕೆ ನೀವು ವೈಯಕ್ತಿಕವಾಗಿ ಅವರಿಗೆ ಸೌಲಭ್ಯಗಳನ್ನು ಕೊಡಲಿಕ್ಕಿಲ್ಲ. ಈ ಹಿಂದೆ ಇತ್ತು, ಇವಾಗ ಇಲ್ಲ. ಸೊ ಪರಿಶಿಷ್ಟ ಜಾತಿ ಇರ್ಬೋದು ಅಥವಾ ಪರಿಶಿಷ್ಟ ಪಂಗಡ ಇರ್ಬೋದು, ಅವರಿಗೆ ಸಮುದಾಯವಾಗಿ ಕಾಮಗಾರಿಗಳನ್ನು ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ. ಅದೇ ರೀತಿ ವಿಕಲಚೇತನರಿಗೆ ಕೂಡ ಅದನ್ನು ಸಮುದಾಯವಾಗಿ ಅದನ್ನು ನಾವು ಒಂದು ಅನುದಾನವನ್ನು ಅದರಲ್ಲಿ ಒಂದು ವಿಚಾರ ಮಾತ್ರವೇ, ಈಗ ಹತ್ತಿರ ಹಣಕಾಸು ಯೋಜನೆ ತಾಲೂಕು ಇವಾಗ ಪ್ರಸ್ತುತ ತಾಲೂಕು ಮತ್ತು ಜಿಲ್ಲಾ ವಿಚಾರ ಏನಂತೇಳಿದ್ರೆ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತಿಗೆ ಈ ಅನುದಾನಗಳು ಬಿಡುಗಡೆ ಆಗುತ್ತೆ. ಒಂದು ವ್ಯತ್ಯಾಸ ಏನಂತ ಹೇಳಿದ್ರೆ, ಈ ಹತ್ತಿರ ಹಣಕಾಸು ಆಯೋಗದ ಅನುದಾನ ಏನಿದೆ ಅದು ಯಾವುದೇ ಕಾರಣಕ್ಕೆ ಲ್ಯಾಪ್ಸ್ ಆಗಲ್ಲ, ಸರ್ಕಾರಕ್ಕೆ ವಾಪಸ್ ಹೋಗಲ್ಲ. ಆದರೆ ರಾಜ್ಯ ಹಣಕಾಸು ಆಯೋಗದ ಅನುದಾನ ಏನಿದೆ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ಗೆ ಬಿಡುಗಡೆ ಆಗುವಂಥ ಅನುದಾನ, ಅದು ಆ ಒಂದು ಆರ್ಥಿಕ ವರ್ಷದಲ್ಲಿ ವೆಚ್ಚ ಮಾಡದೆ ಹೋಗಿದ್ರೆ ಅದು ಮತ್ತೆ ಸರ್ಕಾರಕ್ಕೆ ವಾಪಸ್ ಹೋಗುತ್ತೆ. ಸೊ ಅದು ಯಾವುದೇ ರೀತಿ ಕ್ಯಾರಿ ಫಾರ್ವರ್ಡ್ ಆಗಲ್ಲ. ಸೊ ಹಾಗಾಗಿ ಏನು ಆಯಾಯ ಆರ್ಥಿಕ ವರ್ಷದಲ್ಲಿ ಅನುದಾನಗಳು ಬಿಡುಗಡೆ ಆಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯೋಜನೆ ತಯಾರು ಮಾಡಿಕೊಂಡು ಅಂತಿಮವಾಗಿ ಮಾರ್ಚ್ 31ರೊಳಗೆ ಅದನ್ನು ತಾಲೂಕು ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಅದನ್ನು ವೆಚ್ಚ ಮಾಡಲೇಬೇಕು. ವೆಚ್ಚ ಮಾಡದೇ ಹೋದರೆ 31ನೇ ತಾರೀಕಿಗೆ ಅದು ಮತ್ತೆ ವೆಚ್ಚ ಮಾಡಲಿಕ್ಕೆ ಸಿಗಲ್ಲ, ಅದು ಸರ್ಕಾರಕ್ಕೆ ವಾಪಸ್ ಹೋಗುತ್ತೆ. ಹೀಗೆ ಆ ಅನುದಾನಗಳು ಅನುದಾನ ಏನು ಬಿಡುಗಡೆ ಗ್ರಾಮ ಪಂಚಾಯತಿಯಲ್ಲಿ ಕಳೆದ 2020-21ರಿಂದ ಹಿಡಿದು 24-25 ಅವಧಿಯವರೆಗೆ ಏನು 5 ವರ್ಷಗಳಲ್ಲಿ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಹಂತದಲ್ಲಿ ರಾಜ್ಯ ಹಣಕಾಸು ಆಯೋಗದ ಅನುದಾನ ಬಿಡುಗಡೆಯಾಗಿ ಅದರಲ್ಲಿ ಕೆಲಸ ಕಾರ್ಯಗಳು ಆಗಿರುವಂಥ ಒಂದು ಕಾಮಗಾರಿಗಳ ಪಟ್ಟಿ ಇದೆ. ಸೊ ಆ ಕಾಮಗಾರಿಗಳನ್ನು ಕೂಡ ನಾವು ಕಡತಗಳನ್ನು ಪರಿಶೀಲನೆ ಮಾಡಿ ಆ ಕಾಮಗಾರಿಗಳು ಆದಂಥ ಸ್ಥಳಗಳಿಗೆ ಭೇಟಿ ಕೊಟ್ಟಿದ್ದೇವೆ ಮತ್ತು ಎಲ್ಲವನ್ನು ವರದಿಗಳನ್ನು ತಯಾರು ಮಾಡಿಕೊಂಡು ಒಂದು ಹಂತದಲ್ಲಿ ಅದು ಕೂಡ ಮನ್ನಣೆ ಆಗುತ್ತೆ. ಸೊ ಅದರ ಬಗ್ಗೆ ಕೂಡ ನಿಮಗೆ ವರದಿಗಳನ್ನು ತಿಳ್ಕೊಳ್ಳಿಕ್ಕೆ ಅವಕಾಶ ಇನ್ನೊಂದು ಹಂತದಲ್ಲಿದೆ. ಸೊ ಹಾಗಾಗಿ ಇಷ್ಟು ಯೋಜನೆಗಳ ಬಗ್ಗೆ ಮತ್ತು ಸಾಮಾಜಿಕ ವರ್ಷಗಳ ಬಗ್ಗೆ ಬೇಕು ತಿಳುವಳಿಕೆ ನಿಮಗೆ ಗೊತ್ತಿದೆ. 3 ವಿಚಾರಗಳಿಗೆ ನಾವು ಬಹಳಷ್ಟು ಒತ್ತುಕೊಳ್ತೇವೆ. ಒಂದು ಪಾರದರ್ಶಕತೆ, ಉತ್ತರದಾಯಿತ್ವ ಮತ್ತು ಜನರ ಸಹಭಾಗಿ. ಈ ಪಾರದರ್ಶಕತೆ ಅಂತ ಹೇಳಿದರೆ ನೇರವಾದ ವಸ್ತುನಿಷ್ಠ ವರದಿಯನ್ನು ನಿಮ್ಮ ಮುಂದಿಡುವಂಥದ್ದು. ಅದಕ್ಕೆ ಅದರಲ್ಲಿ ಯಾವುದೇ ರೀತಿಯ ಒಂದು ಹೊಂದಾಣಿಕೆ ಇಲ್ಲ. ಏನಿದೆ ಕಡತಗಳಲ್ಲಿ ಕಾಮಗಾರಿ ಸ್ಥಳದಲ್ಲಿ ಏನಿದೆ, ಎಷ್ಟು ಹೆಚ್ಚಾಗಿದೆ ಎಲ್ಲವನ್ನು ಅದನ್ನು ಪಾರದರ್ಶಕವಾಗಿ ನಿಮ್ಮ ಮುಂದಿರುವಂಥ ಒಂದು ಪ್ರಯತ್ನ ಪ್ರತಿಯೊಂದು ಹಂತದಲ್ಲಿ ಆಗ್ತಾ ಇರುತ್ತೆ. ಸೊ ಎರಡನೇದಾಗಿ ಉತ್ತರದಾಯಿತ್ವದ ಬಗ್ಗೆ. ಸೊ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನೇ ಸಮಸ್ಯೆಗಳು ಬಂದರೂ ಕೂಡ ಗ್ರಾಮ ಪಂಚಾಯತ್ ಹಂತದಲ್ಲಿ ಮಾಜಿ ಅಭಿವೃದ್ಧಿ ಅಧಿಕಾರಿಯವರು ಅದರ ಉತ್ತರದಾಯಿತ್ವವನ್ನು ಹೊಂದಿರ್ತಾರೆ. ಏನೇ ಸಮಸ್ಯೆಗಳು ಬಂದರೂ ಕೂಡ ಅವರನ್ನು ಮುಖಕಟ್ಟಿಯಾಗಿ ಅಥವಾ ಅವರಿಗೆ ಕರೆ ಮಾಡಿಕೊಂಡು ಕೂಡ ಈ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಿಕೊಳ್ಳಿಕ್ಕೆ ಅವಕಾಶ ಕಲ್ಪಿಸಿಕೊಳ್ಳಾಗಿದೆ. ಇನ್ನು ಕೊನೆಯದಾಗಿ ಏನು ಜನರ ಸಹಭಾಗಿ ಅಂತ ಹೇಳಿದರೆ ಮತ್ತೆ ಅದು ಗ್ರಾಮಸ್ಥರ ಎಲ್ಲರ ಒಂದು ಉಪಸ್ಥಿತಿಯ ಬಗ್ಗೆ ಅದು ಹೇಳುತ್ತೆ. ಯಾಕಂತ ಹೇಳಿದರೆ ಎಲ್ಲವೂ ಯೋಜನೆಗಳು ಗ್ರಾಮ ಪಂಚಾಯತ್ ಹಂತದಲ್ಲಿ ಅನುಸರಣೆ ಆಗ್ತಿರೋದ್ರಿಂದ ಎಲ್ಲ ಜವಾಬ್ದಾರಿ ಗ್ರಾಮಸ್ಥರಿಗೆ ಇರುವಂಥದ್ದು. ಆ ಯೋಜನೆಗಳು ಯಶಸ್ವಿಯಾಗಿ ಆ ಖರ್ಚು ವೆಚ್ಚಗಳು ಆದಾಗ ಅಲ್ಲಿ ಒಂದು ಯೋಜನೆ ಯಶಸ್ವಿ ಆಗಿದೆ ಅಂತ ನಾವು ತಿಳ್ಕೋಬೇಕು ಅಂತ ಹೇಳಿದರೆ ಎಲ್ಲ ಗ್ರಾಮಸ್ಥರ ಒಂದು ಪಾಲುದಾರಿಕೆ ಬಹಳಷ್ಟು ಮುಖ್ಯ ಆಗುತ್ತೆ. ಸೊ ಏನೇ ಸಮಸ್ಯೆಗಳು ಅಥವಾ ಲೋಪಗಳಾಗ್ತಿದೆ ಅಂತ ಹೇಳಿದರೆ ಅದ್ರ ಬಗ್ಗೆ ಒಂದು ಏನು ಅವರವರ ಜವಾಬ್ದಾರಿಯನ್ನು ಅವರು ನಿರ್ವಹಿಸುವಂಥದ್ದು ಕೂಡ ಬಹಳಷ್ಟು ಉಪಯುಕ್ತ ಆಗುತ್ತೆ. ಸೊ ಆವಾಗ ಮಾತ್ರ ಇಂಥ ಯೋಜನೆಗಳು ಯಶಸ್ಸು ಕಂಡುಕೊಳ್ಳಲಿಕ್ಕೆ ಹೆಚ್ಚಿನ ಅವಕಾಶ ಇರುತ್ತೆ ಅಂತ ಹೇಳ್ತಾ ಇನ್ನೊಂದು ಸಂದರ್ಭದಲ್ಲಿ ಈ ಯೋಜನೆಗಳ ಬಗ್ಗೆ ಅಥವಾ ಸಾಮಾಜಿಕ ಪರಿಸ್ಥಿತಿಯ ಬಗ್ಗೆ ಇರ್ಬೋದು. ಸೊ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅದು ಮಾಡಿಕೊಳ್ತಾ ಎಲ್ಲರಿಗೂ ಮತ್ತೊಂದು ಒಂದು ಸೂಕ್ತ ಧನ್ಯವಾದಗಳು ತಿಳಿಸಿದ್ದೇನೆ.
ಈಗ ಅತಿ ಹಣಕಾಸಿಗೆ ಸಂಬಂಧಪಟ್ಟಾಗೆ 2024ರಿಂದ 30 2025 ಮಧ್ಯದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಅತಿ ಹಣಕಾಸು ಯೋಜನೆಯಲ್ಲಿ ಖರ್ಚು ಮಾಡಿದ ಕಾಮಗಾರಿಗಳ ವಿವರಕ್ಕೆ ಇದೆಲ್ಲ ಕೇಳೋದು ಇದೆಯಾ? ನೀವು ಕೇಳಿದಾಗ ಅದು ಒಂದು ನಾಲ್ಕು ಬರ್ತಾ ಇರಬೇಕು. ಅಂದರೆ ಅದು ಆ್ಯಪ್ ಮೇಲೆ ಡಿಪೆಂಡ್. ಆ್ಯಪಲ್ಲಿ ಅವು ಆ್ಯಪ್ ಕಡಿಮೆ ಪಾಕೆಟಿಗೆ ಕಡಿಮೆ ಏನಾಗಿದೆ ಎಷ್ಟು ಎಸ್ಟಿಮೇಟ್ ಕೊಡಿ. ಸಲ ಗೊತ್ತಿದ್ದಾನೆ ಯಾವ್ದಾದ್ರು ಈಗ ಅದರಲ್ಲಿ ಒಟ್ಟು ಕಾಮಗಾರಿ ಎಲ್ಲ ವರದಿ ಹೇಳಿದ್ರು. ಕಾಮಗಾರಿಗಳ ಬಗ್ಗೆ ಏನೋ ಸಮಸ್ಯೆ ಇಲ್ಲ. ಅದರಲ್ಲಿ ಒಟ್ಟು ವರದಿ ಇದೆ. ಕಾಮಗಾರಿ ಆಗಿದೆ. ಕಾಮಗಾರಿ ಬಗ್ಗೆ ಒಂದು ಅಷ್ಟೇ ಛಾಯಾಚಿತ್ರಕ್ಕೆ ಅಂದರೆ ಪ್ರಯತ್ನದಲ್ಲಿ ಹಾಕಿದ ಛಾಯಾಚಿತ್ರಕ್ಕೆ ಛಾಯಾಚಿತ್ರಕ್ಕೆ ಸ್ವಲ್ಪ ವ್ಯತ್ಯಾಸ ಕಂಡುಬಂದಿದೆ. ಆ ಒಂದು ಕಾರಣಕ್ಕಾಗಿ ಬಂಟ್ವಾಳ ತಾಲೂಕು ಪಂಚಾಯತ್ ಎಲ್ಲಿನ ಕೊಡುಗೆಲ್ಲ ನಾಲ್ಕು ಲಕ್ಷ 3 ಲಕ್ಷ ಇದಕ್ಕೆ 40% ಪಾವತಿಯಾಗಿದೆ. ಅದರೊಂದು ಛಾಯಾಚಿತ್ರ ವ್ಯತ್ಯಾಸ ಆಗಿದೆ. ನಾವು ಕಾರಣಕ್ಕಾಗಿ ನಾವು ಹಣಕಾಸಿನ ಅಂಶವನ್ನು ಅಡಿ ದಾಖಲು ಮಾಡ್ತೀವಿ ಅಂತ ಆಕ್ಷೇಪಣೆಯಲ್ಲಿ ಸೂಚನೆ ಮಾಡಿದರು. ಸೊ ಅದು ಒಂದು ಕಾಮಗಾರಿ, ಅದು ಬಿಟ್ಟು ಬೇರೆ ಏನಿಲ್ಲ. ಅದ್ರ ಬಗ್ಗೆ ಏನಾದರೂ ಕೇಳೋದೇನಿಲ್ಲ. ಕಾಪಿ ಇದೆ, ನೀವು ಬೇಕಿದ್ರೆ ಗ್ರಾಮ ಪಂಚಾಯತಿಯಿಂದ ತೆಗೆದುಕೊಳ್ಳಿ. ಈಗ ಅದೇ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಕೇಳೋದಿದೆ ಒಂದು ಪ್ರಕರಣ ಅದಿಲ್ಲ ಅಂತ ಹೇಳಿದ್ರೆ ಮತ್ತೆ ನಾವು ರಾಜ್ಯ ಹಣಕಾಸು ಆಯೋಗದ ನಮಗೆ 20, 21, 24, 25 5 ವರ್ಷಗಳಲ್ಲಿ ಪರಿಶೋಧನೆಗೆ 8
ಯೋಜನೆ ಅನ್ನು ಮಾಡಿಕೊಂಡು ಅವರು ನಿಮ್ಮ ಗ್ರಾಮ ಪಂಚಾಯತ್ನಲ್ಲಿ ಅನುಷ್ಠಾನ ಮಾಡುವುದು. 2 ಯೋಜನೆಗಳು ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು. ಅನುದಾನಗಳು ಅಲ್ಲಿ ಬಿಡುಗಡೆ ಆದರೂ ಕೂಡ ಅದು ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾಮಗಾರಿಗಳ ಅನುಷ್ಠಾನ ಆಗುವಂಥದ್ದು. ಹಾಗಾಗಿ ಅನುಷ್ಠಾನ ಮಾಡಿರುವ ಕಾಮಗಾರಿಗಳ ಸಂಖ್ಯೆ 8 ಅಂತ ನಮಗೆ ಕಡತದಲ್ಲಿ ಸಿಕ್ಕಿದೆ. ಸೊ ಅದನ್ನು ವರದಿ ಮಾಡಿದ್ದೇವೆ. ಮತ್ತು ಆ 8 ಕಾಮಗಾರಿಗಳನ್ನು ಕೂಡ ನಾವು ಪರಿಶೀಲನೆ ಮಾಡಿದ್ದೇವೆ. ಕಾಮಗಾರಿಗಳು ಆಗಿದೆ. ಸೊ ಅದರ ವರದಿಯನ್ನು ಓದಿ ಹೇಳಿದರು. ಅದರ ಬಗ್ಗೆ ನಾವು ಕೇಳೋದಿದೆಯಾ? 5 ವರ್ಷಗಳ ಅವಧಿಯಲ್ಲಿ ಆದಂತಹ ಒಂದು ಕಾಮಗಾರಿಗಳ ಬಗ್ಗೆ. ಸೊ ಅದರಲ್ಲಿ ಕೆಲವೊಂದು 3 ಪ್ರಕರಣಗಳು ವರದಿಯಾಗಿದೆ. ತಾಲೂಕು ಪಂಚಾಯತ್ಗೆ ಸಂಬಂಧಪಟ್ಟ ಹಾಗೆ ಬಂಟ್ವಾಳ ತಾಲೂಕು ಮುಟ್ಟಿಪಾಡಿ ಗ್ರಾಮದ ಇಲ್ಲಿ ಇದಕ್ಕೆ 1,40,42,000 ಪಾವತಿಯಾಗಿದೆ. 2021 ಅವಧಿಯಲ್ಲಿ ಆದಂತಹ ಕಾಮಗಾರಿ. ನಾವು ಗ್ರಾಮದಲ್ಲಿ ಕಡತದಲ್ಲಿ ಕ್ರೀಡಾಂಗಣ ಪ್ರತಿಯೊಂದು ಆಕ್ಷೇಪಣೆಯಲ್ಲಿ ತೋರಿಸ್ತಾ ಇದ್ದೀವಿ. ಇನ್ನೊಂದು ಕಾಮಗಾರಿ ಬಂಟ್ವಾಳ ತಾಲೂಕು ಮುಟ್ಟಿಪಾಡಿ ಗ್ರಾಮದಲ್ಲಿ ಪಂಚಾಯತ್ ಪಾವತಿಗೆ ತೆರಳಿ ಪಾವತಿ ಮೊತ್ತ 2,22,142. 2022 ಅವಧಿಯಲ್ಲಿ ಆದಂತಹ ಒಂದು ಕಾಮಗಾರಿ. ಇನ್ನೊಂದು ಕಾಮಗಾರಿಯಲ್ಲಿ ಕೂಡ ಪ್ರತಿಯೊಂದು ಅಳತೆ ಪುಸ್ತಕದ ಪ್ರತಿಯೊಂದು ಲಘೂಕರಿಸಿಲ್ಲ ಎನ್ನುವ ಕಾರಣಕ್ಕಾಗಿ ಸೂಚನೆ ಮಾಡಿರುವಂಥದ್ದು. ಬಂಟ್ವಾಳ ತಾಲೂಕು ಮುಟ್ಟಿಪಾಡಿ ಗ್ರಾಮದ ದೇವಸ ರಸ್ತೆ ಬಳಿ ತಡೆಗೋಡೆ ರಚನೆ 3,73,122 ಪಾವತಿಯಾಗಿದೆ. 23-24 ಅವಧಿಯ ಒಂದು ಸ್ಥಳದಲ್ಲಿ ಆದಂತಹ ಒಂದು ಕಾಮಗಾರಿ. ಪ್ರತಿ ಕಾಮಗಾರಿಯ ತಡೆಗೋಡೆಗೆ ಕೂಡ ಲಘೂಕರಿಸಿದ ಕಾರಣಕ್ಕಾಗಿ ನಾವು ಅದನ್ನು ಆಕ್ಷೇಪಣೆಗೆ ಸೂಚಿಸಿರುವಂಥದ್ದು. ತಾಲೂಕು ಪಂಚಾಯತ್ಗೆ ಸಂಬಂಧಪಟ್ಟ ರಾಜಕಾರಣ ಸಹಾಯಕ ಅನುದಾನದ ವಿವರ. ಇದರಲ್ಲಿ ನಾವು ಕೇಳಿ ನಾವು ಹೇಳಿದ್ರೆ ನಾವು ಪರಿಗಣಿಸಿ ಜಿಲ್ಲಾ ಪಂಚಾಯತ್ ವರದಿ ಇದೆ. ಅದನ್ನು ಕೂಡ ಮಂಡನೆ ಮಾಡಿದ್ದೇವೆ. ಯೌವನ ಕಳೆದ 5 ವರ್ಷಗಳಲ್ಲಿ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಒಂದು 3 ಕಾಮಗಾರಿಗಳ ಅನುಷ್ಠಾನ ಆಗಿರೋದಕ್ಕೆ ನಿಮಗೆ ಕಡತಗಳು ಅದನ್ನು ಕೂಡ ನಾವು ಪರಿಶೀಲನೆ ಮಾಡಿ ಆ ಕಾಮಗಾರಿಯನ್ನು ಪರಿಶೀಲನೆ ಮಾಡಿದ್ದೇವೆ. ಕಾಮಗಾರಿಗಳು ನಡೆದಿದೆ. ಸೊ ಅಲ್ಲಿ ಏನು ಕಡತವನ್ನು ನಿರ್ವಹಣೆ ಮಾಡುವಾಗ ಏನೇನು ಸಮಸ್ಯೆಗಳಾಗಿದೆ ಅನ್ನೋದನ್ನು ನಾವು ವರದಿ ಮಾಡಿದ್ದೇವೆ. ಅದರಲ್ಲಿ ಬಂಟ್ವಾಳ ತಾಲೂಕು ಮುಟ್ಟಿಪಾಡಿ ಗ್ರಾಮದ ವಾಣಿಜ್ಯ ಪರಿಸ್ಥಿತಿಯಲ್ಲಿ ಕಂಡು ದುರಸ್ತಿ 1,14,020 ಪಾವತಿಯಾಗಿದೆ. 2020ರಲ್ಲಿ ಒಂದು ಕಾಮಗಾರಿ ನಡೆದಿರುವಂಥದ್ದು. ಕಾಮಗಾರಿಯ ಕಡತದಲ್ಲಿ ಅಂತರ್ಜಲ ಪ್ರತಿ ಅಳತೆ ಪುಸ್ತಕದ ಪ್ರತಿ ಕ್ರಿಯೋಜನೆ ಪ್ರತಿ ಹಾಗೆ 2ನೇ ಹಾಗೂ 3ನೇ ಹಂತದಲ್ಲಿ ಆಗಿದ್ದ ಲಘೂಕರಿಸಿಲ್ಲ ಎನ್ನುವ ಕಾರಣಕ್ಕಾಗಿ ನನ್ನ ಆಕ್ಷೇಪಣೆಯಲ್ಲಿ ಇರುವಂಥ ಪ್ರಕರಣ. ಯಾಕೆಂದರೆ ಬಂಟ್ವಾಳ ತಾಲೂಕು ಮುಟ್ಟಿಪಾಡಿ ಗ್ರಾಮ ಪಂಚಾಯತ್ನ ಎಲ್ಲಿನಕೋಟೆ ಗ್ರಾಮದ ಮಧ್ಯಾಹ್ನ ರಸ್ತೆಗೆ ಚಿಕ್ಕೋಡಿ ಎಂಬಲ್ಲಿ ಸ್ಲ್ಯಾಬ್ ಮೌಲ್ಯ ರಚನೆ ಮುಂದುವರಿದ ಕಾಮಗಾರಿ 4,73,040 ಪಾವತಿಯಾಗಿರುವಂಥ ಮೊತ್ತ ಈ ರೀತಿಯಲ್ಲಿ 2023-24ರಲ್ಲಿ ಆಗಿರುವಂಥದ್ದು. ಕಾಮಗಾರಿಯ ಕಡತದಲ್ಲಿ ಅಂದಾಜು ಪ್ರತಿ ಅಳತೆ ಪುಸ್ತಕದ ಪ್ರತಿ ಕ್ರಿಯೋಜನ ಪ್ರತಿ ಲಘೂಕರಿಸಿಲ್ಲ ಅನ್ನೋ ಕಾರಣಕ್ಕಾಗಿ ಅದನ್ನು ನಾವು ಆಕ್ಷೇಪಣೆಗೆ ಸೂಚನೆ ಮಾಡಿರುವಂಥ ಪ್ರಕರಣ. ಇದಿಷ್ಟು ರಾಜ್ಯ ಹಣಕಾಸು ಆಯೋಗದ ಅನುದಾನದಲ್ಲಿ ಆರೋಪಿಸಿರುವುದು ಜಿಲ್ಲಾ ಪಂಚಾಯತ್ ಇರ್ಬೋದು. ಇದು ಅಲ್ಲಿ ಅನುಷ್ಠಾನ ಆದಂಥ ಕಾಮಗಾರಿಗಳ ಮತ್ತು ವೆಚ್ಚದ ವಿವರ ಮತ್ತು ಪ್ರಕರಣಗಳ ವಿವರ. ಇದು ಒಂದೇನಾಗಿ ಏನಾದರೂ ಕೇಳುವಂಥದ್ದಿದೆಯಾ?
ಸಾಮಗ್ರಿ ಮೊತ್ತ ಖರ್ಚಾಗಿರುವಂಥದ್ದು. ಒಟ್ಟು 30,54,624 ಒಂದು ವರ್ಷದಲ್ಲಿ ವಿದ್ಯುತ್ ಯೋಜನೆಗಳಲ್ಲಿ ಖರ್ಚಾಗಿರುವಂಥ ಮೊತ್ತ. ಸೊ ಅದರಲ್ಲಿ 7,343 ಮಾನವ ದಿನಗಳ ಸೃಜನೆ ಆಗಿದೆ. ಅಂದರೆ ಈ ಉದ್ಯೋಗ ಯೋಜನೆ ಒಂದು ಉದ್ದೇಶ ಮಾನವ ದಿನಗಳ ಸೃಜನೆ. ಆ ಒಂದು ನಿಟ್ಟಿನಲ್ಲಿ ನೋಡಿದಾಗ 7,343 ಮಾನವ ದಿನಗಳ ಸೃಜನೆ ಈ ಒಂದು ವರ್ಷದಲ್ಲಿ
ಓಕೆ, ಅದರ ಯಾವ್ದಾಗಿದೆ ಅದನ್ನು ಕಲಿಕೆ ನೋಟ್ ಮಾಡಿ. ಸಬ್ಸಿಡಿಗಳು ದೇವರಾಜು ಅನಾಯಿ ಅಡಿಕೆ ಎಡೆಸಸಿನಾಗಿ 31,112 ಪಾವತಿ ರಾಮಗೌಡ ಶಿವಶಂಕರಗೌಡ ಜನಗಣತಿ ರಚನೆ 25,564 ರಮೇಶ್ ಪೂಜಾರಿ ಕರ್ನಾಟಕ ಪೂಜಾರಿ ಬಜೆಟ್ ಜನಗಣತಿ ರಚನೆ 33,561 ರೂಪಾಯಿ. ಕಲ್ಪುರ ಅಡಿಕೆ ಸಿಸಿ ನಾಟಿ 62,548. ಇಪ್ಪಡಿ ಗ್ರಾಮಸ್ಥರೆಲ್ಲ ಸಿಗ್ತಾರ ಲಾರಿ ಸಿಗ್ತಾರ ಇಟ್ಕೋಡಿ ಜನಗಣತಿ ರಚನೆ 2,912 ರೂಪಾಯಿ. ಇಟ್ಟಿಕೋಡಿ ಗ್ರಾಮದ ಪುಷ್ಪೋತ್ತಮ ಗ್ರಾಮ ಎಲ್ಲರೂ ಬಡವರು ಒಟ್ಟಿಗೆ ಹೋಗಿ ಬೆಂಗಳೂರು ರಚನೆ 1,29,554 ಕುರುವಾಡಿ ಗ್ರಾಮದ ಕೇಶವ ಅಂಟೇರಿ ಮುಂಟೇರಿ ಗಂಗಾವತಿ ರಚನೆ 53,547 ನಾರಾಯಣ ಮಾಯದ ನದಿಗೆ ಉಳಿವಳಿ ಬೆಂಗಳೂರು ರಚನೆ 94,748. ಇದು ಒಂದು ವಿಚಾರ ನಮಗೆ ಇದು ನಾವು ಆಡಿಟ್ ಮಾಡ್ತಾ ಇರುವಂಥದ್ದು ಮಾರ್ಚ್ ಅಂತ್ಯದಲ್ಲಿ ಅಂದರೆ 2025 ಮಾರ್ಚ್ ಅಂತ್ಯದಲ್ಲಿ ನಾವು ಗ್ರಾಮ ಪಂಚಾಯತಿಗೆ ವೇಳಾಪಟ್ಟಿ ಮಾಡಿ ಆ ವೇಳಾಪಟ್ಟಿ ಪ್ರಕಾರ ಇವತ್ತು ಆಡಿಟಿಗೆ ಈ ಒಂದು ವಾರದಲ್ಲಿ ಬಂದಿದೆ. ಈಗೆಲ್ಲ ಚಿಕ್ಕಮಗಳೂರಿಗೆಲ್ಲ ಕಾಮಗಾರಿ ಪ್ರಕರಣಗಳು ಪ್ರಕ್ರಿಯೆಗಳು ಎಲ್ಲರೂ ಆಗಬೇಕಿತ್ತು ಮುಂಚೆಗೆ. ನಿನ್ನೆ ಬಂದು ನಮಗೆ ಮಾಡಿಕೊಂಡು ಹೋಗಿದ್ದಾರೆ ತಾಲೂಕಿಂದ. ನಮಗೂ ಕೂಡ ಒತ್ತಡ ಇರುತ್ತೆ. ಸೊ ಇಷ್ಟು ಕಾಮಗಾರಿಗಳ ಬಂದಿರೋದು ನಾವು ಏಕಕಾಲದಲ್ಲಿ ನೋಡಬೇಕಿರುತ್ತೆ. ಕೊನೆಯ ಹಂತದಲ್ಲಿ ಈ ಥರ ಪ್ರಕ್ರಿಯೆಗಳಾದಾಗ ಸರಿ ಸಮಸ್ಯೆಗಳಾಗುತ್ತೆ ಸತ್ಯ. ಇದು ಏನಾಗಿದೆ ಅದನ್ನು ನಾವು ಇಲ್ಲಿ ವರದಿ ಮಾಡಿರೋದ್ರಲ್ಲಿ ಯಾವುದೆಲ್ಲ ಆಗಿದೆ ಅದನ್ನು ಖಂಡಿತ ಕೈ ಬಿಡುವಂಥ ಒಂದು ತೀರ್ಮಾನ ಇಂಜಿನಿಯರ್ ಏನಿದೆ ಮೆನ್ಷನ್ ಮಾಡ್ತಾ ಇದೆ ಆದೆಲ್ಲ ಅದ್ರ ಬಗ್ಗೆ ಬಜೆಟ್ ವ್ಯಾಲ್ಯೂಯೇಷನ್ ಆರು ಇಂಜಿನಿಯರ್ ಬರೆಯಲ್ಲ ಮತ್ತು ವ್ಯಾಲ್ಯೂಯೇಷನ್ ಬಂದಿರುತ್ತೆ ಇದಕ್ಕೆ ನಿಮ್ಮ ವಿಸ್ತೀರ್ಣ ಅದೇ ಲಾಭ ಬೆಳೆಯೋದಕ್ಕೆ ಸ್ವಲ್ಪ ನೀರು ಜಾಸ್ತಿ ಅಲ್ಲ ಇದಕ್ಕೆ ಕೂಡ ಅನುದಾನ ಜಾಸ್ತಿ ಯಾವುದು ಈಗ ಮೇಲೆ ನಿಲ್ಲಿಸಿದಲ್ಲ ಅದು ಬರಬೇಕು. ಹಾಂ ಐದರ ಪ್ರಕಾರ ಅದೇ ವ್ಯಾಲ್ಯೂಯೇಷನ್ ಆ
ಬಾಳೆನ ಅಂಗಾಂಶ ಬಾಳೆ. ಅಂಗಾಂಶ ಬಾಳೆನ ತೆಗಿತೇವೆ. ಇದಕ್ಕೆಲ್ಲ ಈಗ ಹಣ್ಣಿನ ಬೆಳೆಗಳು, ಸಾಂಬಾರು ಬೆಳೆಗಳು ಮತ್ತು ಇದು ಕಮರ್ಷಿಯಲ್ ಪ್ರಾಡಕ್ಟ್ಸ್ ಎಲ್ಲದನ್ನು ಹೊರಗಡೆ ಕೊಡ್ಬೋದು. ಮ್ಯಾಕ್ಸಿಮಮ್ ಒಂದು ಲಕ್ಷದ ಎಸ್ಟಿಮೇಟ್ ಕೊಡಬೇಕು. ಆ ರೇಂಜಲ್ಲಿ ನಾವು ಮತ್ತು ಹೂವಿನ ಬೆಳೆಗಳೆಲ್ಲ ಈಗ ಈಗ ಈ ಮಂತ್ ಎಂಟನೇ ಲಾಸ್ಟ್ ಅರ್ಜಿಯನ್ನು ಕೊಡಬೇಕು. ಈ ಮಂತ್ 30ನೇ ತಾರೀಕಿನೊಳಗೆ ನೀವೆಲ್ಲ ಅರ್ಜಿಯನ್ನು ಕೊಟ್ಟರೆ ಅದನ್ನು ನಾವು ಚುರ್ಕುಲ್ಲೆ ಅದನ್ನು ಅಪ್ಲೋಡ್ ಮಾಡಬೇಕು. ಅದನ್ನು ಲೊಕೇಶನ್ ನಿಮಗೆ ಯಾವ ಜಾಗ ಕಾಡಿದಲ್ಲ ಅದನ್ನು ನಾವು ಹಾಕಿ ಅದನ್ನು ಯೋಜನೆ ಅಪ್ಲೋಡ್ ಆಗಿ ಬಂದಮೇಲೆ ಕಾಮಗಾರಿ ಸ್ಟಾರ್ಟ್ ಮಾಡಬೇಕಾಗ್ತದೆ. ಈಗ ಕಾಮಗಾರಿ ಬಂದಮೇಲೆ ಸ್ಟಾರ್ಟ್ ಮಾಡಿದ್ದೀವಿ. ಕಾಮಗಾರಿ ಸ್ಟಾರ್ಟ್ ಮಾಡಿದ್ರೆ ಅದನ್ನು ಎಸ್ಟಿಮೇಟ್ ಮಾಡಬೇಕಾಗ್ತದೆ. ಎಸ್ಟಿಮೇಟ್ ಮಾಡಿದ್ಮೇಲೆ ಖಾಲಿ ಜಾಗದ ಜಿಯೋ ಫೆನ್ಸಿಂಗ್ ಅಂತ ಬಂದಿದೆ. ಅಂದರೆ ನಾವು ಈಗ ಒಂದು ಎಕರೆ ಜಾಗದಲ್ಲಿ ಆ 1 ಎಕರೆ ಜಾಗದ ಜಿಯೋ ಟ್ಯಾಗ್ ಮಾಡಲಿಕ್ಕೆ 1 ಎಕರೆ ಜಾಗದಲ್ಲಿ 4 ಎಕರೆ ಜಿಯೋ ಟ್ಯಾಗ್ ಮಾಡಲಿಕ್ಕೆ ಈಗ ಮುಂಚೆನೇ ಕಾಮಗಾರಿಯನ್ನು ಮಾಡಿ ಹಚ್ಚಿದ್ರೆ ನಮಗೆ ಅದು ಫೋಕಸ್ ತೆಗಿಲಿಕ್ಕೆ ಆಗಲ್ಲ. ನಮಗೆ ಕಾಮಗಾರಿ ಆಗಬೇಕು. ಸೊ 30ನೇ ತಾರೀಕೊಳಗೆ ಅರ್ಜಿ ಕೊಟ್ಟರೆ ನೆಕ್ಸ್ಟ್ 8 ನಂತರ ನಿಮಗೆ ಕಾಮಗಾರಿ ಮಾಡಲಿಕ್ಕೆ ಆಗ್ತದೆ. ಮತ್ತೆ ಮಧ್ಯದಲ್ಲಿ ಅಡ್ಡ ಆಗುತ್ತೆ. ಕಾರ್ಯಕ್ರಮವನ್ನು ಯಾವ ಥರ ನಡೆಸಬೇಕು, ಯಾವ ಥರ ಮಾರ್ಗಸೂಚಿ ಇದೆ, ಯಾವ ಥರ ನಾವು ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಹೇಳಿದ್ದಾರೆ. ಹಾಗಾಗಿ ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ನಮ್ಮ ಹೆಸರನ್ನು ನಮೂದು ಮಾಡುವಾಗ ಈ ಗ್ರಾಮ ಪಂಚಾಯತಿಗಳ ಹತ್ರ ಸರಿಯಾಗಿ ತಿಳ್ಕೊಳ್ಳಬೇಕು. ಹೇಗಿದೆ ಮಾರ್ಗಸೂಚಿ, ಹೇಗಿದೆ ಏನನ್ನು ಮಾಡಬೇಕು ಅಂತ. ಅದೇ ರೀತಿ ಗ್ರಾಮ ಪಂಚಾಯತಿಗಳು ಸಹ ಸಾರ್ವಜನಿಕರಿಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಯಾಕಂತ ಹೇಳಿದರೆ ಇಲ್ಲಿ ಮಾರ್ಗಸೂಚಿ ಉತ್ಪಾದನೆ ಕೂಡ ಹೊರಗಡೆ ಡಿವಿಯೇಷನ್ ಆದರೆ ಅದು ಆಕ್ಷೇಪಣೆಗೆ ಗುರಿಯಾಗುತ್ತೆ ಮತ್ತು ವಾಪಸ್ ಹಣ ಕಟ್ಟುವಂಥ ಸಂದರ್ಭ ಬರುತ್ತೆ. ಹಾಗಾಗಿ ಮುಂದಿನ ಈ ಉದ್ದೇಶ ಏನು ಹೇಳಿದರೆ ಮುಂದಿನ ಕಾಮಗಾರಿಗಳು ನಡೀಬೇಕಾದ್ರೆ ಈ ಥರದ ಸಮಸ್ಯೆಗಳು ಮತ್ತು ಉದ್ಭವ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ಸಾಮಾಜಿಕ ಚಟುವಟಿಕೆಗಳನ್ನು ಕೈಗೊಳ್ತೀವಿ ಮತ್ತು ಎಲ್ಲ ಪಾರದರ್ಶಕವಾಗಿ ಸಾರ್ವಜನಿಕರ ಗಮನಕ್ಕೆ ಬರಲಿ ಅನ್ನೋದು ಉದ್ದೇಶ. ಹಾಗಾಗಿ ಮುಂದಿನ ಈ ಯಾವುದು ನ್ಯೂನತೆಗಳಿದ್ರು, ಆಕ್ಷೇಪಣೆಗಳಿದ್ರು ಅದನ್ನು ಸರಿಪಡಿಸಿ ಮುಂದೆ ಸಲ್ಲಿಸಬೇಕು ಅಂತ ಹೇಳ್ತಾ ಮತ್ತು ಇಷ್ಟು ಕಷ್ಟಪಟ್ಟು ಈ ಲೆಕ್ಕಪಡಿಸಿದ ತಂಡದವರಿಗೂ ಹಾಗೂ ಈ ನೆರೆದಿರುವ ಎಲ್ಲ ಸಂಸ್ಥೆಗೂ ಹಾಗೂ ಗ್ರಾಮ ಪಂಚಾಯತ್ಗೂ ನಮ್ಮ ಇಲಾಖೆ ಪರವಾಗಿ ವಂದನೆಗಳನ್ನು ತಿಳಿಸಿದ ಭಾಗವಹಿಸಿ ಜನಗಣ ಮನ ಅಧಿನಾಯಕ ಜಯ ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ವಂಗ
विंज हिमाचल यमुना गंगा उज्जल जलधि सरंगा तव शुभ नामे चाहे तव शुभाशिष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे